ಸಂಘಟನೆಗಳಿಗೆ ನಾವು ಕರೆ ಕೊಡ್ತಾ ಇದ್ದೀವಿ ನಿಮ್ಮ ಮೂಲಕ. ಆ ಒಂದು ಕಾರ್ಯಕ್ರಮ ಮುಗಿದ ನಂತರ ಏನು ಇದೇ ತಿಂಗಳು 2ನೇ ತಾರೀಕು 2ನೇ ವಾರದಲ್ಲಿ ಏನಾದರೂ ರಾಜ್ಯಪಾಲರು ಅದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಿಲ್ಲ ಅಂತನ್ನೋದಾದರೆ ರಾಜಭವನ ಚಲೋ ಬೆಂಗಳೂರನ್ನೇ ಆಡಿಸೋಂಥ ಒಂದು ಸ್ಥಿತಿಗೆ ಬರ್ತದೆ. ಲಕ್ಷಾಂತರ ಮಂದಿ ಸೇರಿ ಆ ಒಂದು ರಾಜಭವನ ಚಲೋವನ್ನು ನಾವು ಮಾಡ್ತಿದ್ದೀವಿ. ಅದರ ಒಳಗಡೆ ಈ ಒಂದು ಏನು ಈ ಒಂದು ಗೊಂದಲ ಇದೆ ಅದಕ್ಕೆ ತೆರೆ ಎಳಿಬೇಕು ಅಂತ ನಾವು ರಾಜ್ಯಪಾಲರಲ್ಲಿ ನಮ್ಮ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಯಾವುದೋ ಒಂದು ಮೈಸೂರಿನ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನು ಶತಾಯ ಗತಾಯ ಅದರಲ್ಲಿ ಸಿಲುಕಿಸಲೇಬೇಕಂತ ದ್ವೇಷಪೂರಿತವಾದಂತಹ ಉದ್ದೇಶವನ್ನು ಇಟ್ಕೊಂಡಂಥ JDS ಮತ್ತು BJP ಇವತ್ತು ಪಾದಯಾತ್ರೆಯನ್ನು ಮಾಡುವಂಥದ್ದನ್ನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಅವರು ಪಾದಯಾತ್ರೆನಾದರೂ ಮಾಡಲಿ ಅಥವಾ ತೀರ್ಥಯಾತ್ರೆನಾದರೂ ಮಾಡಲಿ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಒಬ್ಬ ಶೋಷಿತ ಸಮುದಾಯಗಳ ಒಬ್ಬ ಜನನಾಯಕನ ಈ ತೇಜೋವಧಿಯನ್ನು ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನು ಇವತ್ತು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಏಕಸದಸ್ಯ ಆಯೋಗ ರಚನೆ ಆಗಿದೆ ಮತ್ತು SIT ರಚನೆ ಆಗಿದೆ. ಅವು ನಿಷ್ಪಕ್ಷಪಾತವಾಗಿ ತನಿಖೆ ಆಗೋದಕ್ಕೆ ಇವರು ಅವಕಾಶ ಮಾಡಿಕೊಡಬೇಕು. ಇಲ್ಲದೆ ಹೋದರೆ ಇದು ತೀರಾ ಒಂದು ರೀತಿಯ ಸಂಘರ್ಷ ಇಡೀ ರಾಜ್ಯಾದ್ಯಂತ ಇದು ಹಬ್ಕೊಳ್ಳುವಂಥ ರೀತಿಯಲ್ಲಿ ಇವರು ಅದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇರುವಂಥ ಈ ತೇಜೋವಧಿಯನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಈಗಾಗಲೇ ನಾವು ಕೂಡ ತಯಾರಿ ಮಾಡಿಕೊಂಡು ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ. ಯಾರು ಯಾಕಾಗಿ ಮಾಡಿದರು ಅನ್ನೋದನ್ನು ಅಷ್ಟರ ಮಟ್ಟಿಗೆ ತಿಳಿದು ಕೂಡ ರಾಜ್ಯಪಾಲರಿಗೆ ಅವರು ಯಾವುದೇ ಒಂದು ಸಂಪುಟ ಸಭೆ ನಡೆಸಲಾರ್ದೇನೆ ಯಾರೋ ಒಬ್ಬರು ಕೊಟ್ಟಂತಹ ಆಧಾರದ ಮೇಲೆ ಒಬ್ಬರು ಪತ್ರ ಕೊಟ್ಟರೆ ಅದನ್ನು ರಾಜ್ಯಪಾಲರು ಪರಿಗಣಿಸಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡ್ತಾರೆ ಅನ್ನುವಂಥದ್ದು ಇದು ನಿಜವಾಗಿಯೂ ಕೂಡ ಕಾನೂನು ವಿರುದ್ಧವಾದಂಥ ವಿಚಾರ. ಆದ್ದರಿಂದ ಇದು ಕೂಡ ಆಗಿದೆ. ಇದು ಆಗಬಾರ್ದು. ಇದನ್ನು ಸಾರ್ವಜನಿಕರು ಖಂಡಿಸಬೇಕಾಗಿದೆ. ಇದರ ವಿರುದ್ಧ ನಾವಂತೂ ಒಂದು ಸುದೀರ್ಘವಾದಂಥ ಒಂದು ಹೋರಾಟವನ್ನೇ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ. ಸಂಘಟನೆಗಳಿಗೆ ನಾವು ಕರೆ ಕೊಡ್ತಾ ಇದ್ದೀವಿ ನಿಮ್ಮ ಮೂಲಕ. ಆ ಒಂದು ಕಾರ್ಯಕ್ರಮ ಮುಗಿದ ನಂತರ ಏನು ಇದೇ ತಿಂಗಳು 2ನೇ ತಾರೀಕು 2ನೇ ವಾರದಲ್ಲಿ ಏನಾದರೂ ರಾಜ್ಯಪಾಲರು ಅದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಿಲ್ಲ ಅಂತನ್ನೋದಾದರೆ ರಾಜಭವನ ಚಲೋ ಬೆಂಗಳೂರನ್ನೇ ಆಡಿಸೋಂಥ ಒಂದು ಸ್ಥಿತಿಗೆ ಬರ್ತದೆ. ಲಕ್ಷಾಂತರ ಮಂದಿ ಸೇರಿ ಆ ಒಂದು ರಾಜಭವನ ಚಲೋವನ್ನು ನಾವು ಮಾಡ್ತಿದ್ದೀವಿ. ಅದರ ಒಳಗಡೆ ಈ ಒಂದು ಏನು ಈ ಒಂದು ಗೊಂದಲ ಇದೆ ಅದಕ್ಕೆ ತೆರೆ ಎಳಿಬೇಕು ಅಂತ ನಾವು ರಾಜ್ಯಪಾಲರಲ್ಲಿ ನಮ್ಮ ಸಂಘಟನೆಯಿಂದ ನಾವು ಮನವಿ ಮಾಡ್ಕೊಳ್ತಿದ್ದೀವಿ. ಯಾವುದೋ ಒಂದು ಮೈಸೂರಿನ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನು ಶತಾಯ ಗತಾಯ ಅದರಲ್ಲಿ ಸಿಲುಕಿಸಲೇಬೇಕಂತ ದ್ವೇಷಪೂರಿತವಾದಂತಹ ಉದ್ದೇಶವನ್ನು ಇಟ್ಕೊಂಡಂಥ JDS ಮತ್ತು BJP ಇವತ್ತು ಪಾದಯಾತ್ರೆಯನ್ನು ಮಾಡುವಂಥದ್ದನ್ನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಅವರು ಪಾದಯಾತ್ರೆನಾದರೂ ಮಾಡಲಿ ಅಥವಾ ತೀರ್ಥಯಾತ್ರೆನಾದರೂ ಮಾಡಲಿ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಒಬ್ಬ ಶೋಷಿತ ಸಮುದಾಯಗಳ ಒಬ್ಬ ಜನನಾಯಕನ ಈ ತೇಜೋವಧಿಯನ್ನು ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನು ಇವತ್ತು ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಏಕಸದಸ್ಯ ಆಯೋಗ ರಚನೆ ಆಗಿದೆ ಮತ್ತು SIT ರಚನೆ ಆಗಿದೆ. ಅವು ನಿಷ್ಪಕ್ಷಪಾತವಾಗಿ ತನಿಖೆ ಆಗೋದಕ್ಕೆ ಇವರು ಅವಕಾಶ ಮಾಡಿಕೊಡಬೇಕು. ಇಲ್ಲದೆ ಹೋದರೆ ಇದು ತೀರಾ ಒಂದು ರೀತಿಯ ಸಂಘರ್ಷ ಇಡೀ ರಾಜ್ಯಾದ್ಯಂತ ಇದು ಹಬ್ಕೊಳ್ಳುವಂಥ ರೀತಿಯಲ್ಲಿ ಇವರು ಅದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇರುವಂಥ ಈ ತೇಜೋವಧಿಯನ್ನು ನಾವು ಖಂಡಿಸ್ತೇವೆ ಮತ್ತು ಇದಕ್ಕೆ ಈಗಾಗಲೇ ನಾವು ಕೂಡ ತಯಾರಿ ಮಾಡಿಕೊಂಡು ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ. ಯಾರು ಯಾಕಾಗಿ ಮಾಡಿದರು ಅನ್ನೋದನ್ನು ಅಷ್ಟರ ಮಟ್ಟಿಗೆ ತಿಳಿದು ಕೂಡ ರಾಜ್ಯಪಾಲರಿಗೆ ಅವರು
ಯಾವುದೇ ಒಂದು ಸಂಪುಟ ಸಭೆ ನಡೆಸಲಾರ್ದೇನೆ ಯಾರೋ ಒಬ್ಬರು ಕೊಟ್ಟಂತಹ ಆಧಾರದ ಮೇಲೆ ಒಬ್ಬರು ಪತ್ರ ಕೊಟ್ಟರೆ ಅದನ್ನು ರಾಜ್ಯಪಾಲರು ಪರಿಗಣಿಸಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡ್ತಾರೆ ಅನ್ನುವಂಥದ್ದು ಇದು ನಿಜವಾಗಿಯೂ ಕೂಡ ಕಾನೂನು ವಿರುದ್ಧವಾದಂಥ ವಿಚಾರ. ಆದ್ದರಿಂದ ಇದು ಕೂಡ ಆಗಿದೆ, ಇದು ಆಗಬಾರ್ದು, ಇದನ್ನು ಸಾರ್ವಜನಿಕರು ಖಂಡಿಸಬೇಕಾಗಿದೆ. ಇದರ ವಿರುದ್ಧ ನಾವಂತೂ ಒಂದು ಸುದೀರ್ಘವಾದಂಥ ಒಂದು ಹೋರಾಟವನ್ನೇ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ.